ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಟಿಕೆಟ್ ಕೈ ತಪ್ಪುವುದು ಖಚಿತ ಆಗ್ತಿದ್ದ ಹಾಗೆ ವೀಣಾ ಕಾಶಪ್ಪನವರವರು ಅವರ ಬೆಂಬಲಿಗರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ವೀಣಾ ಕಾಶಪ್ಪನವರವರಂತೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಅಳಿಯ ಚಿಕ್ಕಪೆದ್ದಣ್ಣಗೆ ಕೋಲಾರ ಟಿಕೆಟ್ ನೀಡುವಂತೆ ಸಚಿವ ಮುನಿಯಪ್ಪ ಖರ್ಗೆ ಬಳಿ ಲಾಬಿಯನ್ನ ನಡೆಸಿದ್ದಾರೆ. ಎಲ್ ಹನುಮಂತಯ್ಯ ಕೂಡ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ. ಹನುಮಂತಯ್ಯ ಪರ ಸಚಿವ ಸುಧಾಕರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬ್ಯಾಟಿಂಗ್ ನಡೆಸಿದ್ದಾರೆ. ಕೋಲಾರ ಕಗಂಟು ನಿವಾಸಲು ದೆಹಲಿಯ ಡಿಕೆ ಸುರೇಶ್ ನಿವಾಸದಲ್ಲಿ ಸಿಎಂ ಮತ್ತು ಡಿಸಿಎಂ ಸಭೆ ನಡೆಸಿದ್ದಾರೆ. ಅತ್ತ ದಾವಣಗೆರೆ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಖಚಿತ ಆಗ್ತಿದ್ದ ಹಾಗೆ ಮತ್ತೋರ್ವ ಪ್ರಬಲ ಆಕಾಂಕ್ಷಿ ವಿನಯ್ ಕುಮಾರ್ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ. ನಾಳೆ ಬೆಂಬಲಿಗರ ಸಭೆ ಕರೆಯುತ್ತಾರೆ, ತೀರ್ಮಾನ ತಿಳಿಸುತ್ತಾರೆ. ಹಾವೇರಿಯ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯಕರ್ತರ ಮಧ್ಯೆ ಕೈ ಮಿಲಾಯಿಸುವ ಮಟ್ಟಕ್ಕೆ ಗಲಾಟೆ ಏರ್ಪಡಿತು. ಇನ್ನು ದಕ್ಷಿಣ ಕನ್ನಡ ಟಿಕೆಟ್ ಸಿಗೋದು ಖಚಿತವಾದ ಕಾರಣ ಪದ್ಮರಾಜ ರಾಮಯ್ಯ ಕುದ್ರೋಳಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ ನನ್ನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು. ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂತೋಳು ನಾನು. ಸಂಕಟಗಳು ಅವರವರದ್ದು, ಅವರವರ ಸಂಕಟಗಳು. ಕೆಲವೊಮ್ಮೆ ಕುಟುಂಬದ ಒಳಗಡೆ ಇರುವವರು ಅಭ್ಯಪಾರಿಗಳಾಗ್ಬಿಡ್ತಾರೆ. ಮೇ ಬಿ ಲೈಕ್ ದಿಸ್ ಲೇಡಿ, ಏನು ಮಾಡಕ್ಕಾಗಲ್ಲ, ಕುಟುಂಬದೊಳಗಿದ್ರೂ ಆಗತ್ತೆ. ಹಾಗಾಗಿ ಸಹಜವಾಗಿ ರಾಜಕೀಯ ಪಕ್ಷಗಳು ಕೇಳೋದೇನು ನಮ್ಮನ್ನ ಪ್ರಶ್ನೆ, ಯಾರು ಹೇಳದವರು ಕುಟುಂಬ ಅಂತ? ಜನ ಆಯ್ಕೆ ಮಾಡಿರುವುದು. ಜನ ಓಟ್ ಕೊಟ್ಟಿಲ್ವಾ? ಏನು ಪುಕಟೆ ಬಂದಿದ್ದೀವಾ? ಓಟ್ ಹಾಕ್ಸಿಲ್ವಾ ಜನದ ಕೈಲಿ? ಜನ ಆಯ್ಕೆ ಮಾಡಿದ್ಮೇಲೆ ಪ್ರಜಾಪ್ರಭುತ್ವದಲ್ಲಿ ನಿಮ್ದೇನ್ರಿ ಫ್ಯಾಮಿಲಿ ಗಲಾಟೆ? ಜನನೇ ಕೇಳ್ಬೋದು, ಅವರು ಕೇಳಕ್ಕೆ ಹಕ್ಕಿದೆ. ಯಾಕಂದ್ರೆ ಮೂರ್ಖರು, ಶತಮೂರ್ಖರು, ದಡ್ಡರು, ಮಹಾದಡ್ಡರು ಆಗಿರೋದು ನಾವು ತಾನೇ. ಈ ಆಯ್ಕೆಗಳನ್ನು ಒಪ್ಪುತ್ತಾ ಬಂದಿರುವ ನಾವು ಜೀತದಾಳುಗಳು ಅವ್ರಿಗೆ ಸಾವುಕಾರಂಗೆ ಬೈಬೇಕಾ? ಆದರೆ ಅಲ್ಲೊಂದು ಸಣ್ಣ ಕಿರಿಕ್ಕಿದೆ, ಒಂದು ಕ್ಯಾವಿಯೇಟ್ ಇದೆ. ಅದಕ್ಕೆ ಆಯ್ಕೆಗೆ ನನ್ನ ಮುಂದೆ ಅಣ್ಣ, ಅಕ್ಕ, ತಮ್ಮ, ತಂಗಿ, ನಾದ್ನಿ, ಸೊಸೆ, ಅತ್ತೆ, ಗಂಡ, ಹೆಂಡತಿ, ಅಜ್ಜಿ, ತಾತ, ಮುತ್ತಜ್ಜಿ ಇವ್ರನ್ನ ಇಟ್ಟುಬಿಟ್ಟು ಇದ್ರಲ್ಲಿ ಯಾರನ್ನಾರು ಆಯ್ಕೆ ಮಾಡ್ಕೊಂತ 3 ಜನ ಹೇಳಿದ್ರೆ ನಾವೇನು ಬಡ್ಕೊಳ್ಳೋಣವೆ? ಯಾಕೆ ಅಂದರೆ ಓಟು ಹಾಕುವುದು ಪವಿತ್ರವಾದ ಕೆಲಸ, ಓಟ್ ಹಾಕ್ಬೇಕಪ್ಪ ಅಂತ ಆಯ್ಕೆಗಿಡೋದು ಅದೇ 3. ಹಂಗೆ ತಿರುಗಿದ್ರು ಅಜ್ಜಿ, ಹಿಂಗೆ ತಿರುಗಿದ್ರು ಅವ್ರ ಮಗ, ಹಂಗೆ ತಿರುಗಿದ್ರು ಅವ್ರ ಹೆಂಡತಿ. ಯಾವುದೇ ಪಕ್ಷದಲ್ಲಿ ಲೆಕ್ಕ ಹಾಕೊಳ್ಳಿ, ಭಾಳ ಕ್ಷೇತ್ರಗಳಲ್ಲಿ. ಆದರೆ ನೀವು ಓಟ್ ಹಾಕಲೇಬೇಕು, ಪವಿತ್ರವಾದ ಕರ್ತವ್ಯ ಅಂತೀವಿ ನಾವು. ಆಯ್ಕೆ ಕೊಡೋದು ಇದು. ಇನ್ನೇನು ಮಾಡಬೇಕು? ಆಯ್ಕೆ ಮಾಡಿದೆ ಕತೆ ಕಾಯಬೇಕು ನಾವು ಅಷ್ಟೇ. ಇನ್ನು ದಿಸ್ ಈಸ್ ಡೆಮೋಕ್ರಸಿ, ದಿ ಸೋ ಕಾಲ್ಡ್ ಡೆಮೋಕ್ರಸಿ ಆಫ್ 75 years. ಭವಿಷ್ಯದಲ್ಲಿ ಭಾರತದಲ್ಲಿ ನೋ ವೇ ಆರ್ಡಿನರಿ ಪೀಪಲ್ ಕ್ಯಾನ್ ವಿನ್ ಆ್ಯಂಡ್ ಆರ್ಡಿನರಿ ಪೀಪಲ್ ಕ್ಯಾನ್ ಕಮ್ ಅಪ್. ಆಗುತ್ತೆ, ಎಲ್ಲಾಗತ್ತೆ ಅಂದರೆ ಈ ದುಷ್ಟ ರಾಜಕೀಯ ಪಕ್ಷಗಳಿಗೆ ಗತಿ ಇಲ್ಲದ ಕ್ಷೇತ್ರಗಳಿರುತ್ತವೆ. ಗತಿ ಇರಲ್ಲ ಅಲ್ಲಿ, ಯಾರುವೆ ಕುಟುಂಬ ಇರಲ್ಲ, ಕುಟುಂಬದವರಿದ್ದರೂ ಗೆಲ್ಲ ತಾಕತ್ತಿರಲ್ಲ. ಅಂಥ ಜಾಗದಲ್ಲಿ ಒಬ್ಬ ವೀರನ ರೀತಿ ಯಾರೋ ಪಾಪ ಒಬ್ಬ ಉದ್ಭವಿಸಿ ಬರ್ತಾನೆ. ಅವನಪ್ಪಿ ತಪ್ಪಿ ಅವನಿಗೆ ಯಾವ ಹೋದ್ರೋಯ್ತು ಕೊಟ್ಬಿಡೋ ಅವನ ಕಡೆಗೆ ಟಿಕೆಟ್, ಯಾರೂ ಇಲ್ಲ ಅಲ್ಲಿ ಅಂತಾರೆ. ಬಟ್ ಅವನೇನಾದರೂ ಅಚಾನಕ್ಕಾಗಿ ಮಿರಾಕಲ್ ಆಗಿ ಗೆದ್ದು ಬಂದು ಲೀಡರ್ ಆದರೆ ಲೀಡರ್ ಆಗಬೇಕಷ್ಟೇ. ಇಲ್ಲದಿದ್ದರೆ ನಿಮ್ಮ ಹಣೆ ಬರಹ ಆರ್ಡಿನರಿ ಫ್ಯಾಮಿಲಿಗಳಲ್ಲಿ ಹುಟ್ಟಿದ್ದಿದ್ದು. ದಟ್ಸ್ ಯುವರ್ ಪ್ರಾಬ್ಲಮ್. ದಿಸ್ ಈಸ್ ಎ ಲೆಸನ್ ಟು ಎವ್ರಿ ವರ್ಕರ್ ಆಫ್ ಎವ್ರಿ ಪೊಲಿಟಿಕಲ್ ಪಾರ್ಟಿ. ಇದು ಪಾಠ. ಹಣ ಮತ್ತು ಕುಟುಂಬದ ದೌಲತ್ತುಗಳ ಮಧ್ಯೆ ನಡೆಯುತ್ತಿರುವ ಪ್ರಜಾಪ್ರಭುತ್ವ ಅಷ್ಟೇ ಇದು. ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇಟ್ಸ್ ಎ ಕ್ವಶನ್ ಆಫ್ ಡಿಗ್ರಿ. ಆಗಲೇ ನಾನು ಹೇಳ್ದಂಗೆ ಯಾರೆಷ್ಟು ಅಂತ, ಯಾರೆಷ್ಟು ನೀನು ಕೊಟ್ಟಿಲ್ವಾ ಅಂತದೆ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿರೋದು 3 ಅಲ್ವಾ ಅಂತ. ನೀನು ಕೊಟ್ಟಿಲ್ವೇನಪ್ಪ? ನಾನು 28ಕ್ಕೆ 16 ಕೊಟ್ಟಿರೋದು, ಇನ್ನೂ 8 12 ಇಲ್ವಾ ಖಾಲಿ? ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಆಗ್ಬಿಡೋದು. ದಿಸ್ ಇಸ್ ಪಾಲಿಟಿಕ್ಸ್. ಇದು ಹಬ್ಬ, ನಮ್ಮ ಪಾವಿತ್ರತೆ, ನಮ್ಮ ಮತ, ಪರಿವಾರ ಎಲ್ಲ ಏನು ಬರೆಯಲ್ಲ ಜೋಳು ಬೋಳೆ ಮಾತುಗಳನ್ನು ಇಟ್ಕೊಂಡು ನಮಗೆ ನಾವು ಮೋಸ ಮಾಡ್ಕೊಂಡು ಹೆಂಗೆ ಬದುಕ್ತಾ ಇದ್ದೀವಿ ನೋಡ್ರಿ ಭಾರತದಲ್ಲಿ ನಮ್ಮ ಪ್ರಜೆಗಳು. ನಾಚಿಕೆ ಕೆಟ್ಟವ್ರು ನಾವು, ಅವರಲ್ಲ. ಅವ್ರು ಎಲ್ಲ ನಾಚಿಕೆ ಬಿಟ್ಟು ಅಧಿಕಾರ ಹಿಡಿತಾರೆ. ನಾಚಿಕೆ ಕೆಟ್ಟಿರೋರು ನಾವು ಓಟ್ ಹಾಕೊಂಡು ಕೂತ್ಕೊಂಡು.